ಕಲಬುರಗಿ ಕ್ಷೇತ್ರದಲ್ಲೂ ಕೂಡ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಪ್ರಚಾರವನ್ನ ಜೋರಾಗಿನೇ ಮಾಡ್ತಿದ್ದಾರೆ. ಯಾದಗಿರಿ ಜಿಲ್ಲೆ ಕೊಂಕಲ್ ಗ್ರಾಮದಲ್ಲಿ ಮತಬೇಟೆಗಿಳಿದಿದ್ದಾರೆ. ರಾಧಾಕೃಷ್ಣ ದೊಡ್ಮನಿ ಕೂಡ ಸಭೆ, ಅದೇ ರೀತಿಯಾಗಿ ಸಮಾವೇಶಗಳು, ರೋಡ್ ಶೋಗಳನ್ನ ಮಾಡುವ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಕೊಂಕಲ್ ಗ್ರಾಮದಲ್ಲಿ ಮತಬೇಟೆಯಾಡಿದ್ದಾರೆ ರಾಧಾಕೃಷ್ಣ ಚಿಂಚನಸೂರು ಕೂಡ ಪ್ರಚಾರವನ್ನ ಮಾಡಿದ್ದಾರೆ. ಅವರು ಕೂಡ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ರಾಧಾಕೃಷ್ಣ ದೊಡ್ಮನಿ ಆಯ್ಕೆಯಾದ್ರೆ ಅಭಿವೃದ್ಧಿಯ ಹರಿಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯನ್ನ ನಾವು ಬಲಪಡಿಸಬೇಕು. ಹಾಗಾಗಿ ನಾವು ಇವರಿಗೆ ಬೆಂಬಲವನ್ನ ಕೊಟ್ಟಿದ್ದೇ ಆದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈ ಮತ್ತಷ್ಟು ಬಲವಾಗುತ್ತೆ. ರಾಜ್ಯದಲ್ಲಿ ಹೇಗೆ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಕೇಂದ್ರದಲ್ಲೂ ಕೂಡ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ದೇಶ ಅಭಿವೃದ್ಧಿ ಆಗುತ್ತೆ, ರಾಜ್ಯ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಜನರಿಗೆ ಕಾಂಗ್ರೆಸ್ಗೆ ಮತವನ್ನ ನೀಡಿ ಅಂತ ಸಚಿವ ಬಾಬುರಾವ್ ಚಿಂಚನಸೂರು ಮತಯಾಚನೆ ಮಾಡುವಂತ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಧಾಕೃಷ್ಣ ದೊಡ್ಮನಿಯವರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಈಗ ಬಾಬುರಾವ್ ಚಿಂಚನಸೂರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಜನರಿಗೆ ಕಾಂಗ್ರೆಸ್ ಮಾಡಿರುವಂತ ಅಭಿವೃದ್ಧಿ ಪರ ಕೆಲಸಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ, ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಕಾಂಗ್ರೆಸ್ನ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರ ಪರವಾಗಿ ಮತವನ್ನ ಕೇಳಿದ್ದಾರೆ. ಅಧ್ಯಕ್ಷರಾಗಿರಂತಂದ್ರೆ ಅದು ನಮ್ಮ ಗುರುಮಿಟ್ಕಲ್ ಜನರ ಆಶೀರ್ವಾದ, ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಒಂದು ಇವತ್ತು ಉನ್ನತ ಮಟ್ಟ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ತಮ್ಮಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ಭಾಗಕ್ಕೆ ಏನೇನ್ ಮಾಡಿದರೆ ತಮ್ಗೆಲ್ಲರೂ ಗೊತ್ತಿದೆ. ಇಡೀ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರ್ತವ, 8 ವಿಧಾನಸಭಾ ಕ್ಷೇತ್ರ ಬರ್ತವ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕೊಂಕಲ್ ಸಂಸದರ ಆದರ್ಶ ಗ್ರಾಮವನ್ನಾಗಿ ತಗೊಂಡಿದ್ರು. ತಮ್ಗೆಲ್ಲರೂ ಗೊತ್ತಿದೆ. ಸಂಸದರ ಆದರ್ಶ ಗ್ರಾಮದಲ್ಲಿ ಇವತ್ತು ಕೊಂಕಲ್ನಲ್ಲಿ ಏನೇನು ಕೆಲಸ ಆಗಿದ್ದಾವಂತೆ ತಮ್ಗೆಲ್ಲರೂ ಗೊತ್ತಿದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ಊರಿಗೆ ಆಸ್ಪತ್ರೆ ತಂದಿದ್ದಾರ, ಹಾಸ್ಟೆಲ್ ತಂದಿದ್ದಾರ, ಹೈಸ್ಕೂಲ್ ತಂದಿದ್ದಾರ, ಕಾಲೇಜ್ ತಂದಿದ್ದಾರ, ಎಲ್ಲವನ್ನು ಮಾಡಿದ್ದಾರೆ. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೊಂಕಲ್ ಗ್ರಾಮಕ್ಕೆ ಏನೇನು ಬೇಕು ಎಲ್ಲ ಕೆಲಸಗಳನ್ನು ಮಾಡತಕ್ಕಂಥ ನಮ್ಮ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಯಾವಾಗೆಲ್ಲ ನಮ್ಮ ಕೊಂಕಲ್ ಗ್ರಾಮ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಅದು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅವಧಿಯಲ್ಲಿ ಮತ್ತು ಬಾಬುರಾವ್ ಚಿಂಚನಸೂರು ಸಾಹೇಬರ ಅವಧಿಯಲ್ಲಿ ಮಾತ್ರ ಅಭಿವೃದ್ಧಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕೊಂಕಲ್ ಗ್ರಾಮ ಒಂದು 20-25 ವರ್ಷ ಕೆಳಗಡೆ ಏನಿತ್ತು, ಒಂದು ಬರ್ಲಕ್ಕೆ ರಸ್ತೆಗಳಿರಲಿಲ್ಲ, ಕುಡ್ಲಕ್ಕೆ ನೀರು ಬರ್ತಿದ್ದ, ಉದ್ದಕ್ಕ ಖಾಲಿ ಬಿದ್ದವು. ನಾ ಪೊಲೀಸ್ ಅವನಿಗೆ ಎಸ್ಟಿ ಮಾಡ್ತೀನಿ, ನೀವು ಬಿಜೆಪಿ ಜಾಯಿನರ್ ಅಂತ ಹೇಳ. ನಾನು ಅವನಿಗೆ ಮಾತನಾಡಿದ, ನನಗ ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ನಮ್ಮ ಮನೆ ಯಾವ ಮಂಗಲ ಕಾರ್ಯ ಆಗಪ್ಪಲಿಲ್ಲ. ನೀವೊಂದು ಪೊಲೀಸ್ ಸಂಬಂಧ ಎಸ್ಟಿ ಮಾಡ್ತಾರಂದ್ರ ಪೊಲೀಸ್ ಸಂಬಂಧ ನನ್ನ ತಾಯಿ ತಂದಿದ್ದಾಗ, ನನ್ನ ಸೋದರ ಇದ್ದಾಗ, ನನ್ನ ಬ್ರದರ್ ಇದ್ದಾಗ ನೀವು ಎಸ್ಟಿ ಮಾಡ್ತೀರ, ನಾನು ಬಿಜೆಪಿ ಜಾಯಿನರ್. ಮತ್ತೆ ಉದ್ದ ಕಾಲ ಎಸ್ಟಿ ಮಾಡತ್ತೀನಿ. ನನ್ನ ನಂಬಿ ಬಿಜೆಪಿ ಹೋದ್ರೆ ನಮ್ದೆಲ್ಲ ಪೊಲೀಸ್ ಸಮಾಜಲ್ಲ ಅವನಿಗೆ ಓಟ್ ಹಾಕಿ ಆರಿಸ್ತಂದ್ರು. ಮುಂದೆ ಬಂದ್ರೆ ಒಂದ್ ದಿವಸ ಸಹಿತ ಪೊಲೀಸ್ ಸಮಾಜ ಎಸ್ಟಿ ಮಾಡ್ಬೇಕಂತ ಹೇಳಿಲ್ಲ. ಅಂತ ಸುಳ್ಳಾಡ ಎಂಪಿ ನೆಂದಿಸ್ಬೇಡ. ಅವ ಬಂದ್ರು ಸಹಿತ ಬೈಕಟ್ ಹಾಕಿ ಊರಿಂದ ಹೊರ ಕಳಿಸ್ಬೇಕು. ಮತ್ತು ಒಳ್ಳೆ ಶಕ್ತಿ 100 ಜನ ದೇವ್ರ ಪ್ರಾಮಿದ ದೇವರಾಣಿ ಮಾಡಿ ಹೇಳ್ತೀನಿ, 100 ಜನ ಪುನಃ ತೊಟ್ಟು ಇಂಥ ಒಳ್ಳೆ ವ್ಯಕ್ತಿ ಸಿಗಲಾರ್ದು. ಅಂತ ವ್ಯಕ್ತಿ ನಿಮ್ ದೈವಕ್ಕೆ ಸಿಕ್ಕಾನ. ನೀವು ಅದು ಕಳ್ಕೋಬೇಡ್ರಿ, ಯಾರ ಮಾತು ಕೇಳೋದು ಹೋಗ್ಬೇಡ್ರಿ. ಪ್ರಚಂಡ ಬಹುಮತದಿಂದ ಎಲ್ಲ ತಾಯಂದ್ರು, ಅತ್ತಂಗಿಯರು, ತಾವೆಲ್ಲ ಹಿರಿಯರು ಎಲ್ಲ ಸೇರಿ ಪ್ರತಿ ಬೇರೆ ಹಳ್ಳಿಗೂ ಹೋಗಿ ಅವ್ರ ಮನ ಒಲಿಸಿ ಪ್ರಚಂಡ ಬಹುಮತದಿಂದ ಹೈಯೆಸ್ಟ್ ಓಟದಿಂದ ರಾಧಾಕೃಷ್ಣಗ ಎಂಪಿ ಮಾಡಬೇಕು. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆದ ಯೋಗ ಬಂದಿದೆ. ಇದು ಯಾರು ತಪ್ಪಿಸಬಾರ್ದು ಅಂತೇಳಿ ತಮ್ಮ ಕೈ ಮುಗಿದಿ ಕಳಕಳದಿಂದ ನಾನು ನಿಮ್ಮ ತಮ್ಮನಾಗಿ, ಮಗನಾಗಿ, ನಿಮ್ಮ ಶಿಷ್ಯನಾಗಿ ತಮ್ಮಲ್ಲಿ ಬೇಡ್ಕೊಳ್ತೀನಿ. ಜೈ ಕರ್ನಾಟಕ. ಉದ್ದಕ್ಕ ಖಾಲಿ ಬಿದ್ದವು. ನಾ ಪೊಲೀಸ್ ಅವನಿಗೆ ಎಸ್ಟಿ ಮಾಡ್ತೀನಿ, ನೀವು ಬಿಜೆಪಿ ಜಾಯಿನರ್ ಅಂತ ಹೇಳ. ನಾನು ಅವನಿಗೆ ಮಾತನಾಡಿದ, ನನಗ ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ನಮ್ಮ ಮನೆ ಯಾವ ಮಂಗಲ ಕಾರ್ಯ ಆಗಪ್ಪಲಿಲ್ಲ. ನೀವೊಂದು ಪೊಲೀಸ್ ಸಂಬಂಧ ಎಸ್ಟಿ ಮಾಡ್ತಾರಂದ್ರ ಪೊಲೀಸ್ ಸಂಬಂಧ ನನ್ನ ತಾಯಿ ತಂದಿದ್ದಾಗ, ನನ್ನ ಸೋದರ ಇದ್ದಾಗ, ನನ್ನ ಬ್ರದರ್ ಇದ್ದಾಗ ನೀವು ಎಸ್ಟಿ ಮಾಡ್ತೀರ, ನಾನು ಬಿಜೆಪಿ ಜಾಯಿನರ್. ಮತ್ತೆ ಉದ್ದ ಕಾಲ ಎಸ್ಟಿ ಮಾಡತ್ತೀನಿ. ನನ್ನ ನಂಬಿ ಬಿಜೆಪಿ ಹೋದ್ರೆ ನಮ್ದೆಲ್ಲ ಪೊಲೀಸ್ ಸಮಾಜಲ್ಲ ಅವನಿಗೆ ಓಟ್ ಹಾಕಿ ಆರಿಸ್ತಂದ್ರು. ಮುಂದೆ ಬಂದ್ರೆ ಒಂದ್ ದಿವಸ ಸಹಿತ ಪೊಲೀಸ್ ಸಮಾಜ ಎಸ್ಟಿ ಮಾಡ್ಬೇಕಂತ ಹೇಳಿಲ್ಲ. ಅಂತ ಸುಳ್ಳಾಡ ಎಂಪಿ ನೆಂದಿಸ್ಬೇಡ. ಅವ ಬಂದ್ರು ಸಹಿತ ಬೈಕಟ್ ಹಾಕಿ ಊರಿಂದ ಹೊರ ಕಳಿಸ್ಬೇಕು. ಮತ್ತು ಒಳ್ಳೆ ಶಕ್ತಿ 100 ಜನ